ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ NFSM ಯೋಜನೆಯ 2024-25ನೇ ಸಾಲಿನ ಚನ್ನರಾಯಪಟ್ಟಣ ತಾಲೂಕಿನ ಯಶೋಗಾಥೆಗಳು. ಮಲ್ಲೇಗೌಡ ಬೆಕ್ಕ ಗ್ರಾಮದ ರೈತ ತಮ್ಮ ಪರಿಚಯದಿಂದ ಕೃಷಿ ಇಲಾಖೆಯಿಂದ ಪಡೆದ ಉಪಯೋಗವನ್ನು ಹೇಳುವರು. ಸರ್ ನಮಸ್ಕಾರ. ನನ್ನ ಹೆಸರು ಮಲ್ಲೇಗೌಡ ಅಂತ. ನಾವು ಹಿಂದಿನ ಕಾಲದಿಂದಲೂ ಇದೇ ಜಮೀನಿನಲ್ಲಿ ಬೆಳೆ ಬೆಳ್ಕೊಂಡು ಕಬ್ಬು, ರಾಗಿ ಮತ್ತು ತೆಂಗಿನ ಗಿಡ ಇವೆಲ್ಲನೂ ಬೆಳ್ಕೊಂಬಂದು ಈಗ ಕೃಷಿ ಇಲಾಖೆಯಿಂದ ರಾಗಿ ಕೊಟ್ಟರು. ಆ ಜಂಸಮ್ಮು ಎಲ್ಲನೂ ಹಾಕಿ ಈ ಥರ ಬೆಳೆ ಬೆಳೀರಿ ಅಂದರು. ಅದನ್ನು ನಾವು ಬೆಳ್ಕೊಂಡು ಇದೇ ಥರ ಬರ್ತಾಯಿದ್ದೀವಿ. ಇದೊಂದು ಬೆಳೆ ಒಳ್ಳೆ ಚೆನ್ನಾಗಿ ಬಂದಿದೆ. ಇದನ್ನು ಇವರಿಗೆಲ್ಲ ತೋರಿಸಿ ಇದು ಯಾವ ರೀತಿ ಬೆಳಿಬೇಕು ಅಂತಕ್ಕಂಥದ್ದು ಮುಂದೆ ಮಾಡಬೇಕು ಅಂತ ಹೇಳಿ ತಿಳ್ಕೊತಾ ಇದ್ದೀವಿ. ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ ಯೋಜನೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಪ್ರಮುಖವಾದ ಯೋಜನೆಯಾಗಿದೆ. ಈ ಒಂದು ಯೋಜನೆಯಲ್ಲಿ ನಮ್ಮ ಒಂದು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಶ್ರವಣಬೆಳಗೊಳ ಹೋಬಳಿ ವ್ಯಾಪ್ತಿಗೆ ಈ ಒಂದು ರಾಗಿ ಬೆಳೆಯಲ್ಲಿ ಸಾಲು ಬಿತ್ತನೆ ಪದ್ಧತಿಗೆ ನಾವೊಂದು ಡೆಮೋವನ್ನು ಕೂಡ ಇದೇ ಬೆಕ್ಕ ಗ್ರಾಮದವರಿಗೆ ನಾವು ವಿತರಿಸಿದ್ದೇವೆ. ಈ ಪ್ರಮುಖವಂತ ಈ ಒಂದು NFSM ಯೋಜನೆಯ ಉದ್ದೇಶ ಏನಂತಂತಂದರೆ, ನಾವು ನಾರ್ಮಲ್ ಆಗಿ ಬೆಳೀತಕ್ಕಂಥದ್ದಕ್ಕೆ, ಅಂದರೆ ನಾವು ರೈತರು ನಮ್ಮ ಸಾಂಪ್ರದಾಯಿಕವಾಗಿ ಬೆಳೆಯೋದಕ್ಕೂ ಇತ್ತೀಚೆಗೆ ನಾವು ಅಂದರೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಪ್ರಕಾರ ಬೆಳೆಯೋದಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತಕ್ಕಂಥದ್ದನ್ನ ಅವ್ರಿಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು NFSM ಯೋಜನೆಯಡಿ ಅವರಿಗೆ ಬಿತ್ತನೆಯಿಂದ, ಅಂದರೆ ಪ್ರಮುಖವಾಗಿ ಭೂಮಿ ಸಿದ್ಧತೆ ಹಂತದಿಂದ ಹಿಡಿದು ಕಟಾವಿನವರೆಗೆ, ಕಟಾವು ಆದ ನಂತರ ಅವರ ಅರಿವು ಮೂಡಿಸೋದ್ರವರೆಗೂ ಕೂಡ ವಿವಿಧ ಹಂತಗಳಲ್ಲಿ ವಿವಿಧ ಡೆಮೋ ಮೆಟೀರಿಯಲ್ಗಳನ್ನ ನೀಡೋದ್ರ ಮುಖಾಂತರ ಮತ್ತು ಬಿತ್ತನೆ ಬೀಜಗಳನ್ನ ನೀಡೋದ್ರ ಮುಖಾಂತರ ಅವರಿಗೆ ಮಾಹಿತಿಯನ್ನು ತಲುಪಿಸಿ ಅವರು ಈ ಹಿಂದೆ ಮಾಡ್ತಿದ್ದಂಥ ಪದ್ಧತಿಗೂ ಇಂಪ್ರೂವ್ಡ್ ಪದ್ಧತಿಗೂ ಏನು ವ್ಯತ್ಯಾಸ ಇದೆ ಮತ್ತು ಇಳುವರಿಯಲ್ಲಿ ಏನು ಡಿಫ್ರೆನ್ಸ್ ಕಂಡು ಬರ್ತಾ ಇದೆ, ಈ ಒಂದು ಡಿಫ್ರೆನ್ಸ್ನ ನೋಡಿಕೊಂಡು ಉಳಿದಂಥ ರೈತರು ಕೂಡ ಆ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನ ಅಳವಡಿಸಿಕೊಂಡು ಉತ್ತಮವಂಥ ಇಳುವರಿಯನ್ನು ಪಡೆಯೋದ್ರ ಮುಖಾಂತರ ಕಡಿಮೆ ಖರ್ಚಿನಲ್ಲಿ ಉತ್ತಮವಂಥ ಆದಾಯವನ್ನು ಪಡೆಯುವ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಎಲ್ಲ ರೈತರು ಕೂಡ ಇದನ್ನು ಸದುಪಯೋಗಪಡಿಸ್ಕೊಂಡಿದ್ದಾರೆ. ಸೊ ಎಲ್ಲ ರೈತರು ಕೂಡ ಇದರಲ್ಲಿ ಬಂದಂಥ ಡಿಫ್ರೆನ್ಸನ್ನು ನೋಡಿಕೊಂಡು ಈ ಒಂದು ಕ್ರಮಗಳನ್ನ ಅನುಸರಿಸಬೇಕು ಅಂತಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಧನ್ಯವಾದಗಳು. ಕೃಷಿ ಇಲಾಖೆಯಿಂದ ಮೇಲೆ ಅಧಿಕಾರಿಗಳು ಬಂದು ನಮ್ಮ ಊರಿನ ಮುಂದುಗಡೆ ಎಲ್ಲ ಪದ್ಧತಿಯ ರೀತಿ ರಾಗಿ, ಗೊಬ್ಬರ, ಜಿಮ್ಸಮ್ಮು ಎಲ್ಲ ಕೊಟ್ಟು ಅವರು ಭಾರಿ ಇದಾಗಿ ನಮ್ಮನ್ನು ನೋಡ್ಕೊಂಡು ಅದನ್ನು ನಾವು ದುರ್ಬಳಕೆ ಪಡ್ಕೊಳ್ದೇನೆ ಒಳ್ಳೆ ರಾಗಿಗೆ ನಾವು ಭೂಮಿ ಮೇಲೆ ಭರವಸೆಯನ್ನು ಇಟ್ಟುಕೊಂಡು ಆ ಭೂಮಿ ತಾಯಿಗೆ ನಾವು ನಮ್ಮದು ಏನಿದೆ ಅದನ್ನು ಮಾಡಿ ಅವ್ರು ಕೊಟ್ಟಿದ್ದ ಪದ್ಧತಿನೂ ಮಾಡಿ ಇವತ್ತು ಈ ಬೆಳೆಯನ್ನು ಈ ಮಟ್ಟಕ್ಕೆ ನಾವು ಸ್ವೀಕರಿಸಿದ್ದೀವಿ. ದೇವರು ನಮಗೆ ಒಳ್ಳೆಯದಾಗಿ ರಾಗಿ ಫಸ್ಟ್ ಚೆನ್ನಾಗಿ ಬಂದಿದೆ. ನಿಮಗೆ ನಾವು ಈ ಬೆಕ್ಕ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ತಮಗೆ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ ಯೋಜನೆಯಡಿ ತಮಗೆ ಡೆಮೋ ಕೊಟ್ಟಿದ್ವಿ. ಅದರಂತೆ ತಾವು ಬೆಳ್ಕೊಂಡಿದ್ದೀವಿ. ಈಗ ನೀವು ಡೆಮೋ ಮಾಡೋದಕ್ಕಿಂತ ಮೊದಲು ಮತ್ತು ಡೆಮೋ ಮಾಡಿದ ನಂತರ ತಮಗೇನು ವ್ಯತ್ಯಾಸ ಆಗ್ತದೆ? ಈ ಹಿಂದೆ ಇದಕ್ಕೂ ಏನು ನಾವು ಮುಂಚೆಗೂ ಇದಕ್ಕೂ ಡೆಮೋ ಕೊಟ್ಟಿರೋದ್ರಿಂದಲೂ ನಾವು ಮನೆ ಗೊಬ್ಬರನೇ ಹಾಕ್ಕೊಂಡು ನಾವು ಬೆಳೆ ಇದು ಮಾಡಿರೋದು ಸರ್. ಆಮೇಲೆ ಡೆಮೋ ಗೊಬ್ಬರ ಕೊಟ್ಟಿರೋದ್ರಿಂದಲೂ ಅನುಕೂಲ ಆಗಿದೆ ಸರ್. ಚೆನ್ನಾಗಿ ಬೆಳೆ ಬಂದಿದೆ, ಏನು ತೊಂದರೆ ಇಲ್ಲ. ರಾಗಿ ತಳಿಯನ್ನು ಭಾಳ ಅದ್ಭುತವಾಗಿ ಬೆಳೆದಿದ್ದಾರೆ. ಸೊ ಫಸಲು ಭಾಳ ಚೆನ್ನಾಗಿ ಈ ಬೆಳವಣಿಗೆ ಹಂತದಲ್ಲಿ ಭಾಳ ಚೆನ್ನಾಗಿ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ರೈತರಿಗೆ ನಮ್ಮಿಂದನೂ ಕೂಡ ಕೆಲವೊಂದು ಸಲಹೆ ಸೂಚನೆಗಳನ್ನ ಕೊಡೋದ್ರ ಮುಖಾಂತರ ಅವರ ಒಂದು ಅನುಭವವನ್ನು ಹಂಚ್ಕೊಳ್ಳೋಣ ಅಂಥೇಳಿ ಈ ಒಂದು ದಿನ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿದ್ದೀವಿ. ತೆಂಗಿನ ಬೆಳೆಯಲ್ಲಿ ಅಂತರ ಬೆಳೆಯಾಗಿ, ಅಂದರೆ ಈ ನಾಟಿ ಮಾಡೋದ್ರ ಮುಖಾಂತರ ನಾಟಿ ಕ್ರಮವನ್ನು ಅನುಸರಿಸ್ಕೊಂಡಿದ್ದಾರೆ. ಅಂದರೆ ಸಾಲು ನಾಟಿ ಪದ್ಧತಿಯನ್ನು ಅನುಸರಿಸಿದ್ದಾರೆ. ಮೊದಲಿಗೆ ಬಿತ್ತನೆ ಬೀಜವನ್ನು ಸಸಿ ಮಡಿ ಮಾಡ್ಕೊಂಡು, ಸಸಿ ಮಡಿಯಲ್ಲಿ 25ರಿಂದ 30 ದಿನಗಳಂತ ಬೆಳವಣಿಗೆ ಅಂತ ಸಸಿಗಳನ್ನ ಬೆಳೆಸ್ಕೊಂಡು ಅದನ್ನು 1 ಅಡಿ ಸಾಲಿನಿಂದ ಸಾಲಿನ ಅಂತರಕ್ಕೆ ಮತ್ತು ಅರ್ಧ ಅಡಿ ಗಿಡದಿಂದ ಗಿಡದ ಅಂತರಕ್ಕೆ ಸೆಣಬು ಅಂತ ಏನು ಕರೀತಾರೆ, ಅಂದರೆ ಸಣ್ಣೆಂಪು ಅಂತ ಏನು ಕರಿತೀವಿ, ಅದನ್ನು ಅವರು ಬೆಳೆಯೋದ್ರ ಮುಖಾಂತರ ಮಣ್ಣಿನ ಫಲವತ್ತತೆಯನ್ನು ಪ್ರಮುಖವಾಗಿ ಕಾಪಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಬೆಳೆನೂ ಕೂಡ ಭಾಳ ಉತ್ಕೃಷ್ಟವಾಗಿ ಚೆನ್ನಾಗಿ ಬೆಳವಣಿಗೆ ಅಂತಲ್ಲಿ ಭಾಳ ಚೆನ್ನಾಗಿ ಕಂಡು ಬಂದಿದೆ. ಹಾಗೂ ಈಗ ನಾವು ನೋಡ್ಬೋದು, ರಾಗಿ ಬೆಳೆ ಈಗ ನಾಟಿ ಮಾಡಿ, ಅಂದರೆ ಸಸಿ ಮಡಿಯ ದಿನಾಂಕ, ಮೊದಲನೇ ದಿನಾಂಕ ಮಣ್ಣಿಗೆ ರಾಗಿ ಬಿದ್ದ ದಿನದಿಂದ ಈ ದಿನದವರೆಗೆ ಇದು 3 ತಿಂಗಳು ಬೆಳೆಯಾಗಿದೆ. ಇಲ್ಲಿ ನಾವು ನೋಡೋದಾದರೆ ಬೇರೆ ತಳಿಗಳು ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದು ತೆನೆಯಲ್ಲಿ 6ರಿಂದ 7 ಫಿಂಗರ್ಸ್ ಅಷ್ಟು ಬಂದಿದೆ. ಮತ್ತು ಈ ಒಂದು ಪ್ರತಿಯೊಂದು ತೆನೆಯಲ್ಲೂ ಕೂಡ ಉತ್ಕೃಷ್ಟವಾಗಿ ಕಾಲು ಕಟ್ಟತಕ್ಕಂಥ ರೀತಿಯಲ್ಲಿ ಹೂವು ಚೆನ್ನಾಗಿ ಕಟ್ಟಿದೆ. ಸೊ ಮುಂದಿನ ದಿನಗಳು ಒಳ್ಳೆ ಇಳುವರಿನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಸೊ ಆ ನಿಟ್ಟಿನಲ್ಲಿ ಈ ದಿನ ಚೆನ್ನಾಗಿ ಬೆಳೆದಿರ್ತಕ್ಕಂಥ ರೈತರಿಗೆ, ಮಂಜೇಗೌಡರಿಗೆ ಕೃಷಿ ಇಲಾಖೆ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಉತ್ತಮವಂತ ಇಳುವರಿ ದೊರಕಲಿ ಮತ್ತು ಇನ್ನೂ ಕೂಡ ಇವರು ಕೂಡ ಮಾದರಿಯಾಗಿ ಇನ್ನೂ ಹಲವಾರು ರೈತರಿಗೆ ಈ ಒಂದು ಮಾದರಿನ ಅನುಸರಿಸೋದ್ರ ಮುಖಾಂತರ
ಚೆನ್ನಾಗಿ ಈ ಭಾಗದಲ್ಲಿ ಎಲ್ಲ ರೈತರಿಗೂ ಮಾರ್ಗದರ್ಶನ ನೀಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.